ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಲೋಟ ನೀರಿನಿಂದ ನಮ್ಮ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನಮ್ಮ ಹಣೆಬರಹವನ್ನೇ ಬದಲಾಯಿಸುವಂಥ ಶಕ್ತಿ ಈ ನೀರಿಗಿರುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. 7 ಡೇಸಲ್ಲಿ ನನಗೆ ರಿಸಲ್ಟ್ ಕೊಟ್ಟಿದೆ. ನಾನು ಯಾವ ರೀತಿಯಾಗಿ ಟ್ರೈ ಮಾಡಿದೆ, ನನಗೆ ಯಾವ ರಿಸಲ್ಟ್ ಕೊಡ್ತು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ತಪ್ಪದೇ ಇದನ್ನು ಮಾಡಿ, ಖಂಡಿತ ನಂಬಿಕೆಯಿಂದ ಮಾಡಿದ್ರೆ ನಿಮ್ಮ ಏನು ಅಂದುಕೊಂಡ್ರೆ ಅದು ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ತುಂಬ ಈಸಿ, ಎಲ್ಲರ ಮನೆಯಲ್ಲಂತೂ ನೀರು ಇದ್ದೇ ಇರುತ್ತೆ. ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನೀರು ಕುಡಿಯೋದಾಗಲಿ ಅಥವಾ ಸ್ನಾನಕ್ಕಾಗಲಿ ಅಥವಾ ಪಾತ್ರೆ ತೊಳೆಯೋದಕ್ಕಾಗಲಿ ಬಟ್ಟೆ ಒಗೆಯೋದಕ್ಕಾಗಲಿ ಎಲ್ಲದಕ್ಕೂ ನೀರನ್ನು ಉಪಯೋಗಿಸ್ತಾ ಇರ್ತೀರಿ. ನೀರನ್ನು ಉಪಯೋಗಿಸುವ ಸಮಯದಲ್ಲಿ ನಾವು ಏನು ಹೇಳ್ಕೊಬೇಕು, ಯಾವ ಒಂದು ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಂಡು ನಮ್ಮ ಆಸೆಗಳನ್ನು ಈಡೇರಿಸ್ಕೊಬೋದು, ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳು ಬೇಗ ಬಂದು ತಲುಪುತ್ತೆ. ಏನಪ್ಪ, ಒಂದು ಲೋಟ ನೀರಿದ್ದರೆ ಸಾಕು, ನಮ್ಮ ಕಷ್ಟಗಳು ಬಗೆಹರಿಸ್ಕೊಂಬೋದಾ, ನಮ್ಮ ಆಸೆಗಳನ್ನು ಈಡೇರಿಸ್ಕೊಂಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಖಂಡಿತ ಸ್ನೇಹಿತರೆ, ಒಂದು ನಂಬಿಕೆ ಅನ್ನೋದಿದ್ದರೆ ಎಂತಹ ಕಷ್ಟದ ಕೆಲಸ ಇದ್ದರೂ ಕೂಡ ಈಸಿಯಾಗಿ ಆಗುತ್ತೆ. ಅದರಲ್ಲೂ ನಾವು ನೀರಿನಿಂದ ಉಪಯೋಗಿಸ್ಕೊಳ್ಳುವಂಥದ್ದು, ಅಂದರೆ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅದಕ್ಕೋಸ್ಕರನೇ ಅಡುಗೆ ಮಾಡೋ ಸಮಯದಲ್ಲಾಗಲಿ ಅಥವಾ ನೀವು ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ಒಗೆಯೋ ಸಮಯದಲ್ಲಿ ಬೇಜಾರು ಮಾಡಿಕೊಂಡು ಬೈಕೊಂಡು ಏನೇನೋ ಶಾಪ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಕೆಲಸವನ್ನು ಮಾಡಬಾರ್ದು. ನಾವು ಊಟ ಮಾಡಬೇಕಂದಾಗಲಿ ಅಥವಾ ನೀರನ್ನು ಕುಡಿಬೇಕಂದ್ರೂ ಕೂಡ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಲಿ ಅಥವಾ ಏನೋ ಬೇಜಾರು ಮಾಡ್ಕೊಂಡು ಊಟ ಮಾಡೋದು ಆ ಥರ ಮಾಡಬಾರ್ದು. ಅಂತಂದರೆ ಈಗ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು, ಇದನ್ನು ನೀವು 7 ಡೇಸ್ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಬೇಕಾಗತ್ತೆ. ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ನೀರಲ್ಲಿ ಕೆಲಸ ಮಾಡಬೇಕಂದ್ರೆ ಆ ಸಮಯದಲ್ಲೆಲ್ಲ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಏನದು ಅಂತಂದರೆ, ನಿಮಗೊಂದು ಆಸೆ ಇರುತ್ತೆ. ಈಗ ನಾನು ಒಂದು ಬೈಕ್ ತೊಗೊಬೇಕು ಅಥವಾ ಕಾರ್ ತೊಗೊಬೇಕು ಅಥವಾ ನನಗೆ ಒಳ್ಳೆ ಜಾಬ್ ಬೇಕು, ಒಳ್ಳೆ ಮನೆ ಬೇಕು, ಅಥವಾ ನಾನು ಚೆನ್ನಾಗಿ ಲಕ್ಸುರಿಯಾಗಿ ಮದುವೆ ಆಗಬೇಕು ಅನ್ನೋದಾಗಲಿ ಅಥವಾ ಮಕ್ಕಳು ಬೇಕು ಅನ್ನೋದಾಗಲಿ, ಈ ಥರ ತುಂಬ ಆಸೆಗಳಿರುತ್ತೆ. ಬಿಸ್ನೆಸ್ ಮಾಡ್ತಾಯಿದ್ರಿ, ಬಿಸ್ನೆಸ್ ಚೆನ್ನಾಗಾಗಬೇಕು, ನಾನು ಅದರಲ್ಲಿ ಸಕ್ಸಸ್ ಆಗಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ಹಲವಾರು ನಿಮಗೆ ಆಸೆಗಳಿರುತ್ತೆ. ಆಸೆಗಳನ್ನು ಯಾವ ರೀತಿಯಾಗಿ ನಾನು ಈಡೇರಿಸ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ 7 ಡೇಸ್ ನೀವು ಇದರಲ್ಲಿ ಮಧ್ಯದಲ್ಲಿ ಎಲ್ಲೂ ಮಿಸ್ ಮಾಡಬಾರ್ದು. 7 ಡೇಸ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಗೋಲನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಅಥವಾ ನೀವು ಈಗ ಯಾರಿಗೋ ನಿಮಗೆ ದುಡ್ಡು ಕೊಡಬೇಕಾಗಿರುತ್ತೆ, ಅವ್ರು ದುಡ್ಡು ಕೊಟ್ಟಿದ್ದಾರೆ, ನಿಮ್ಮ ಅಕೌಂಟಿಗೆ ಬಂದಿದೆ, ಅಥವಾ ನಿಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟಿದ್ದಾರೆ, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಿಮ್ಗೆ ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಮಾಡಬೇಕು, ಇದೇ ಆಫೀಸಲ್ಲಿ ಕೆಲಸ ಮಾಡಬೇಕಂತಿರುತ್ತೆ. ಆ ಆಫೀಸ್ ಹೇಗಿರುತ್ತೆ, ಎಲ್ಲಿ ನೀವು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದೀರಾ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಲಿ, ಅಥವಾ ನೀವು ಒಳ್ಳೆ ಹುಡುಗನ ದುಡ್ಡು ಚೌಟ್ರಿಲಿ ಮದುವೆ ಇದ್ದೀನಿ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಆಗ್ತಾಯಿದೆ, ನೀವು 100% 99% ಗ್ರೋತಲ್ಲಿದ್ದೀರಿ, ಈ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಲಿ. ಈ ರೀತಿಯಾಗಿ ನಿಮಗೆ ಯಾವುದಿರುತ್ತೋ ಒಂದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮೈಂಡಲ್ಲಿ ಇಟ್ಕೊಂಡು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವೊಂದು ಗ್ಲಾಸಲ್ಲಾದರೂ ಪರವಾಗಿಲ್ಲ, ಅಥವಾ ಬಾಟಲಲ್ಲಾದರೂ ಪರವಾಗಿಲ್ಲ, ಅಥವಾ ಸ್ಟೀಲ್ ಲೋಟದಲ್ಲಾದರೂ ಪರವಾಗಿಲ್ಲ ಸ್ನೇಹಿತರೆ, ಲೋಟ ನೀರು ಹಾಕ್ಕೊಂಡು ಕುಡಿಯೋ ಸಮಯದಲ್ಲಿ ನೀವು ಹೇಳ್ಕೊಬೇಕಾಗತ್ತೆ. ಈಗ ನನ್ನ ಅನುಭವ ಕೂಡ ತಿಳಿಸ್ತಾ ಇದ್ದೀನಿ. ನನಗೆ ಯಾರೋ 1,00,000 ರೂಪಾಯಿ ತುಂಬ ದಿನದಿಂದ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವರು ನನಗೆ 1,00,000 ನನ್ನ ಅಕೌಂಟಿಗೆ ಹಾಕಿದ್ದಾರೆ. ನನ್ನ ಅಕೌಂಟಲ್ಲಿ 1,00,000 ಬಂದಿದೆ ಅಂತ ಅಂದ್ಕೊಂಡು ನಾನು ನೀರು ಕುಡಿತಾ ಇದ್ದೆ. ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ಅವ್ರು ನನಗೆ 1,00,000 ಹಾಕಿದ್ದಾರೆ, ನನ್ನ ಅಕೌಂಟಲ್ಲಿದೆ ಅನ್ನೋ ರೀತಿಯಾಗಿ ಇಮ್ಯಾಜಿನ್ ಮಾಡಿಕೊಂಡು ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ಸಮಯದಲ್ಲಿ ಹೇಳ್ಕೊಳ್ಳೋದು. ಮತ್ತು ನೀವು ಹಾಲು ಕಾಯಿಸ್ಬೇಕಂದ್ರೆ ಹಾಲಿಗೆ ಒಂದು ಸ್ವಲ್ಪ ನೀರು ಹಾಕಬೇಕಂದ್ರೆ, ಅಡುಗೆ ಮಾಡಬೇಕಂದ್ರೆ ನೀವು ನೀರು ಉಪಯೋಗಿಸ್ತೀರಿ ಅವಾಗ ಹೇಳ್ಕೊಳ್ಳೋದು, ಪಾತ್ರೆ ತೊಳಿಬೇಕಂದ್ರೆ ನೀರು ಉಪಯೋಗಿಸ್ತಾ ಇರ್ತೀರಿ ಆ ಸಮಯದಲ್ಲಿ ಹೇಳ್ಕೊಳ್ಳೋದು, ನೀವು ಸ್ನಾನ ಮಾಡ್ತಾ ಇರ್ತೀರಿ ಆ ಸಮಯದಲ್ಲಿ ನೀವು ಹೇಳ್ಕೊಳ್ಳೋದು. ನನ್ನ ಅಕೌಂಟಿಗೆ 1,00,000 ಅವ್ರು ಕೊಡಬೇಕಿತ್ತು, ನನ್ನ ಅಕೌಂಟಿಗೆ ಬಂದಿದೆ, ಅವ್ರು ನನಗೆ ಕೊಟ್ಟಿದ್ದಾರೆ, ನನ್ನ ಅಕೌಂಟಲ್ಲಿ 1,00,000 ಇದೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು ನಾನು ಈ ರೀತಿಯಾಗಿ ನೀರನ್ನು ಉಪಯೋಗಿಸಿದ್ರೆ ನನಗೆ 7 ಡೇಸ್ ಅಂದ್ಕೊಂಡಿದ್ದು 5 ಡೇಸಲ್ಲಿ ನನಗೆ 1,00,000 ರೂಪಾಯಿ ವಾಪಸ್ ಬಂತು ಸ್ನೇಹಿತರೆ.
ಅದಕ್ಕೋಸ್ಕರ ಈ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ನೀವು ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಒಳ್ಳೆ ಕೆಲಸ ಬೇಕಾ, ನನಗೆ ಆ ಕೆಲಸ ಸಿಕ್ಕಿದೆ, ನಾನು ಆ ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನೀವು ಇಮ್ಯಾಜಿನ್ ಮಾಡಿಕೊಂಡು ಈಗ ಬೆಳಗ್ಗೆ ನೀರು ಕುಡಿತಿರ್ತೀರಾ, ಮಧ್ಯಾಹ್ನ ಊಟ ಮಾಡ್ದಲ್ಲಿ ನೀರು ಕುಡಿತೀರಾ, ಮಧ್ಯದಲ್ಲೆಲ್ಲ ನೀರು ಕುಡಿತಿರ್ತೀರಾ. ನೀರು ಕುಡಿಯೋ ಸಮಯದಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದೇ ನೀವು ಯಾವುದೇ ಸಮಯದಲ್ಲಾಗಲೂ ನೀರು ನೀರು ಅಂತ ಬಂದ ತಕ್ಷಣ ನೀವು ಏನು 7 ಡೇಸು ಅದೇ ಥರ ಇರಬೇಕು ಸ್ನೇಹಿತರೆ. 7 ಡೇಸು ಒಳಗಡೆ ನಿಮಗೆ ಖಂಡಿತ ರಿಸಲ್ಟ್ ಕೊಡುತ್ತೆ. ಬಟ್ ನೀವು ಡೌಟ್ ಪಡಬಾರ್ದು. ಒಂದು ನೀರಿಂದ ಏನಾಗುತ್ತೆ, ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಕೋರಿಕೆ, ಒಂದು ಆಸೆ ಮಾತ್ರ ಇಟ್ಕೊಬೇಕಾಗತ್ತೆ. ನೀವು ಇವತ್ತೊಂದು ಹೇಳೋದು ಅಥವಾ ನಾಳೆ ಇನ್ನೊಂದು ಹೇಳೋದು ಅಥವಾ ಮಧ್ಯಾಹ್ನ ನೀರು ಕುಡಿಬೇಕಂದ್ರೆ ಬೇರೆ ಹೇಳ್ಕೊಳ್ಳೋದು, ಈ ರೀತಿಯಾಗಿರಬಾರ್ದು. ಪ್ರತಿ ಸರಿನೂ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ ನೀವು ನೀರು ಉಪಯೋಗಿಸೋ ಸಮಯದಲ್ಲಿ ಒಂದೇ ಒಂದು ಹೋಡನ್ನು ನೀವು ಹೇಳ್ಕೊಬೇಕಾಗತ್ತೆ. ನಿಮ್ಗೇನು ಆಸೆ ಇದೆ ಅಥವಾ ನಿಮ್ಮದು ಏನು ಕೋರಿಕೆ ಇದೆ ಅಥವಾ ನಿಮ್ಮ ಕಷ್ಟ ತೀರಬೇಕಂದ್ರೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಿ, ಸಂತೋಷವಾಗಿದ್ದೀರಿ ಅಂದ್ಕೊಂಡು ನೀವು ನೀರು ಕುಡಿಯೋದು. ಅದನ್ನು 7 ಡೇಸು ಅದನ್ನೇ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ಮತ್ತು ಬೇರೆ ಚೇಂಜ್ ಮಾಡಬಾರ್ದು. ನಿಮ್ಮ ಜಾಬಿಗೋಸ್ಕರ ಆಗ್ಬೋದು, ಬಿಸ್ನೆಸ್ಗೋಸ್ಕರ ಆಗ್ಬೋದು, ನಿಮ್ಮ ಕೆರಿಯರ್ ಆಗ್ಬೋದು, ಏನೇ ಆಗ್ಬೋದು. ಒಂದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಆಸೆ ನೆರವೇರಿದ ಮೇಲೆ ನೀವು ಬೇಕಾದ್ರೆ ಬೇರೆದು ಇನ್ನೊಂದು ಕೂಡ ಟ್ರೈ ಮಾಡ್ಬೋದು. ಖಂಡಿತ ನನಗೆ 5 ಡೇಸಲ್ಲೇ ಇದು ರಿಸಲ್ಟ್ ಕೊಟ್ಟಿದೆ. ತುಂಬಾ ನೋಡಿ, ಇದಕ್ಕೆ ನಾವೇನು ದುಡ್ಡು ಖರ್ಚು ಮಾಡಬೇಕು, ಪೂಜೆಗಳು ಮಾಡಬೇಕು, ಮಂತ್ರ ಹೇಳ್ಕೊಬೇಕು, ಏನೂ ಇಲ್ಲ ಸ್ನೇಹಿತರೆ. ಬರೀ ನಮಗೇನು ಬೇಕೋ ಅದನ್ನು ನೀರು ಕುಡಿಯೋ ಸಮಯದಲ್ಲಿ, ಪಾತ್ರೆ ತೊಳೆಯೋ ಸಮಯದಲ್ಲಿ, ಅಡುಗೆ ಮಾಡೋ ಸಮಯದಲ್ಲಿ ಈ ರೀತಿಯಾಗಿ ಹೇಳ್ಕೊತ ಹೋದರೆ ಸಾಕು. ಈಗ ಟೀ ಮಾಡ್ತಾಯಿರ್ತೀರಿ, ಟೀಗೆ ನೀರು ಹಾಕೋಬೇಕಂದ್ರೂ ನಾವು ಹೇಳ್ಕೊಬೋದು. ಟೀ ಕುಡಿಬೇಕಂದ್ರೂ, ಯಾಕೆಂದರೆ ಅದು ನೀರಿನಿಂದ ಆಗಿರೋದಲ್ಲ, ಅದು ಟೀ ಕುಡಿಬೇಕಂದ್ರೆ ಹೇಳ್ಕೊಳ್ಳೋದು. ಈ ರೀತಿಯಾಗಿ ನೀವು ಪ್ರತಿ ಸರಿನೂ ಇದನ್ನು ಹೇಳ್ಕೊತ ಬನ್ನಿ. ಖಂಡಿತ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ಅಷ್ಟು ಒಳ್ಳೆ ಶಕ್ತಿ ಇದೆ ನೀರಿಗೆ. ಅದಕ್ಕೋಸ್ಕರ ನಾವು ನೀರಿಗೆ ಯಾವಾಗ್ಲೂ ನೀರು ಹತ್ರ ಬೇಜಾರು ಮಾಡ್ಕೊಳ್ಳೋದು, ಬೈಕೊಳ್ಳೋದು ಇದೆಲ್ಲ ಏನೂ ಮಾಡಬಾರ್ದು. ಅದು ನಾವು ಏನು ಅಂದ್ಕೊಂಡ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನೀರಿನ ಹತ್ರ ಪಾಸಿಟಿವ್ ವರ್ಡ್ಸ್ಗಳನ್ನು ಮಾತಾಡೋದು, ಪಾಸಿಟಿವ್ ಆಗಿರೋದು, ಈ ರೀತಿಯಾಗಿ ನಂಬಿಕೆಯಿಂದ ಮಾಡಿ. ಖಂಡಿತ ನಿಮಗೆ 100% ರಿಸಲ್ಟ್ ಬರುತ್ತೆ. ನಾನು 7 ಡೇಸ್ ಅಂತ ಹೇಳಿದ್ದೀನಿ. 7 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಆದರೆ ಡೈಲಿ ಮಿಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಪ್ರತಿದಿನವೂ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ನೀರಿನಿಂದ ಮಾಡಿರೋದು, ನೀರನ್ನು ಕುಡಿಬೇಕಂದ್ರೆ, ಊಟ ಮಾಡಬೇಕಂದ್ರೆ ಯಾವಾಗಲೂ ಅದೇ ಒಂದೇ ವರ್ಡನ್ನು ಹೇಳ್ಕೊತಾ ಇರಿ. ಇಮ್ಯಾಜಿನ್ ಮಾಡಿ, ನಿಮ್ಗೇನು ಆಗಬೇಕು ಅಂತಿರುತ್ತೋ ಅದನ್ನು ಇಮ್ಯಾಜಿನ್ ಮಾಡ್ಕೊತ ಬನ್ನಿ. ಖಂಡಿತ ನಿಮಗೆ ಇದು 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಇದು ರಿಸಲ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ತುಂಬ ದುಡ್ಡು ಖರ್ಚು ಮಾಡಬೇಕು, ತುಂಬ ಟೈಮ್ ಬೇಕು ಅಂತಲೂ ಇಲ್ಲ ಸ್ನೇಹಿತರೆ. ಇದಕ್ಕೆ ಏನು ತುಂಬ ಟೈಮ್ ಬೇಕು, ತುಂಬ ಪ್ರಿಪ್ರೇಷನ್ ಬೇಕು, ಏನೂ ಇಲ್ಲ. ಮೊದಲು ನೀವು ಒಂದು ಫಿಕ್ಸ್ ಆಗಬೇಕು. ನಾನು ಏನು ಬೇಕು ಅಂತ ನಿಮಗೆ ಗೊತ್ತಾಗಬೇಕು ಫಸ್ಟು. ಇದನ್ನು ನನಗೆ ಬೇಕು, ಇದನ್ನು ನಾನು ಪಡ್ಕೊಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರಬೇಕು. ಈ ರೀತಿಯಾಗಿ ಮಾಡಿ ನೋಡಿ. ಖಂಡಿತ ನಿಮಗೆ 100% ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಂಬಿಕೆಯಿಂದ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನೂ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.